ಸರೆ ಗ ಪ ಧ ಸ ಮೋಹನ ರಾಗ. ಸರೆ ಸರೆ ಗ ಪ ಧ ಸ. ನೋಡಿ ನಿಮ್ಗೆ ಆಗ್ಲೇ ಶೋಕ ಬರೋ ಹಂಗೆ ರಾಗದ ಛಾಯೆ ಇದೆ ಇದ್ರಲ್ಲಿ. ಸರೆ ಗ ಸರೆ ಗ ಅಂದ್ರೆ ಹ್ಯಾಪಿ ಮೂಡ್. ಸರೆ ಗ ಸ್ಯಾಡ್ ಮೂಡ್. ಗ ಪ ಧ ಸ जाने कहाँ गए वो दिन कहते थे तेरी राह में मेरे नैना सावन बंधो फिर भी मेरा मन प्यासा आ फिर भी मेरा मन ಪ್ಯಾಸ. ಪ್ರೇಮದ ಕಾದಂಬರಿ ಮರೆದನು ಕಣ್ಣೀರಲಿ ಕಥೆಯು ಮುಗಿದೆ ಹೋದರು. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ. ದಿಲ್ ಕಿ ಜರೋ ಕೇಸನ್ ಸಾಹಿತ್ಯ ಗೊತ್ತಿಲ್ಲ ಅದ್ರಿಂದ ಹೇಳಿದೆ. ಇದೆಲ್ಲ ಸ್ಯಾಡ್ ಕಂಪೋಸಿಷನ್ಗಳು. ನಿನಗಾಗಿ ಓಡೋಡಿ ಬಂದೆ ನಾನು ಕಾಣದೆ ಹೀಗೇಕೆ ಮರೆಯಾಗಿ ಹೋದೆ ಮರೆಯಾಗಿ ಹೋದೆ ನೀನು ನಿನಗಾಗಿ ಓಡೋಡಿ ಬಂದೆ. ಉಸಿರೇ ಉಸಿರೇ ಓಡಲನ್ನು ಬಿಟ್ಟು ಹೋದಯ. ಎಲ್ಲ ಶೋಕಗೀತೆಗಳು ಹೇಳ್ತಾ ಬಂದೆ. ಆದ್ರೆ ಈ ಶಿವರಂಜನಿ ರಾಗ ಶೋಕಕ್ಕೆ ಮಾತ್ರ ಸೀಮಿತನಾ ಅಂತಂದ್ರೆ ಇವಾಗ ಒಂದಷ್ಟು ಎಕ್ಸಾಂಪಲ್ ನ ಚೇಂಜ್ ಮಾಡ್ಬೋಣ, ಪ್ಯಾಟ್ರನ್ನೇ ಚೇಂಜ್ ಮಾಡೋಣ. ನಲಿವ ಗುಲಾಬಿ ಹೂವೆ ತುಂಬಾ ಎಕ್ಸಾಂಪಲ್ ಇದೆ. ನಾನೊಂದು ತೀರ ನೋಡಿ ಎಲ್ಲ ಶೋಕಗೀತೆಗಳು. ನೀವು ಹೆಚ್ಚಾಗಿ ಶಿವರಂಜನಿ ಶೋಕ. ಈ ಪ್ಯಾಟ್ರನ್ ಚೇಂಜ್ ಮಾಡೋಣ. ನಾವು ಯಾಕೊಂದು ಡ್ಯುಯೆಟ್ ಮಾಡಬಾರ್ದು ಶಿವರಂಜನಿಲಿ ಅಂತ ಯಾರಿಗೋ ಯೋಚನೆ ಬಂದು, ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಇದು ಯಾರು ಬರೆದ ಕಥೆಯೋ ಅಂತಾನೆ ರಾಜ್ಕುಮಾರ್ ಅವ್ರು ಹಾಡಿದ್ದಾರೆ ಶಿವರಂಜನಿಲಿ. ಆರತಿಯೇ ಅಂತ ರತಿ ಮನ್ಮಥರ ಗೀತೆನೂ ಹಾಡ್ಬಿಟ್ಟಿದ್ದಾರೆ ಶಿವರಂಜನಿ. ಸೊ ಸಿ ದ ಪ್ಯಾಟ್ರನ್ ಹೌ ದೆ ಬ್ರೇಕ್ ದ ಸ್ಟೀರಿಯೋ ಟೈಪ್ ಅನ್ನೋದಕ್ಕೆ ಎಕ್ಸಾಂಪಲ್. ಈಗ ವಿಷ್ಣುವರ್ಧನ್ ಅವ್ರದ್ದು ಹೇಳ್ದೆ, ನೀ ಮೀಟಿದ ನೆನಪೆಲ್ಲವೋ ಎದೆ ತುಂಬಿ ಹಾಡಾಗಿದೆ. ಇದು ಡ್ಯುಯೆಟ್ ಕೂಡ ಇದೆ, ಆ ಮಗು ಹಾಡುವಾಗ ಶೋಕಗೀತೆಯನ್ನು ಕೂಡ ಇದೆ. ಬಂದೆಯ ಬಾಳಿನ ಬೆಳಕಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ, ಇದು ಡ್ಯುಯೆಟ್ ಸಾಂಗ್. ಬೆಳ್ಳಿ ರಥದಲ್ಲಿ ಸೂರ್ಯ ತನ್ನ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ, ಇದು ಒಂದು ಡ್ಯುಯೆಟ್ ಗೀತೆ, ಅಂಬರೀಷ್ ಅವ್ರ ಹಾಡು. ಈ ರೀತಿಯಾಗಿ ಶಿವರಾಜ್ ಕುಮಾರ್ ಅವರಂತೂ ಆ ಅಣ್ಣ ತಂಗಿ ಇದೆಲ್ಲ ಬಹಳ ಚಿತ್ರಗಳನ್ನ ಮಾಡಿ ಅಣ್ಣ ಅಂತಾನೆ ಫೇಮಸ್ ಆಗಿದ್ರಲ್ವಾ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಎಲ್ಲಾ ತರ ಭಾವನೆಗಳನ್ನು ಈ ಶಿವರಂಜನಿ ರಾಗದಲ್ಲಿ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿ ಕಂಪೋಸ್ ಮಾಡಿದ್ದಾರೆ. ರವಿಚಂದ್ರನ್ ಅವರ ಅನೇಕ ಡ್ಯುಯೆಟ್ ಸಾಂಗ್ಗಳು, ಶೃಂಗಾರ ರಸ ಪ್ರಧಾನ ಹಾಡುಗಳು ಈ ಶಿವರಂಜನಿ ರಾಗದಲ್ಲಿ ಅನೇಕ ಹಾಡುಗಳಿದಾವೆ. ರವಿಚಂದ್ರನ್ ಅವ್ರದ್ದು ಪ್ಯಾಥೋ ನಾನು ಇದ್ರಲ್ಲಿ ಜಾಸ್ತಿ ಕೇಳೇ ಇಲ್ಲ, ಬರೀ ರೊಮ್ಯಾಂಟಿಕ್ ಸಾಂಗ್ಸೇ ಜಾಸ್ತಿ ಇದಾವೆ. ಹಂಗ್ ನೋಡಕ್ ಹೋದ್ರೆ ಅದು ಹಂಸಲೇಖ ರವಿಚಂದ್ರನ್ ಕಾಂಬಿನೇಷನ್ ಅಲ್ಲಿ ಎಷ್ಟೊಂದು ಹಾಡುಗಳು ಬಂದ್ವಲ್ಲ. ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಇದಾಗಿರ್ಬೋದು. ಆಮೇಲೆ ಹೀರೋದ್ ಇದನ್ನ ಇಟ್ಕೊಂಡು ಮಾಡಿದ್ರಲ್ಲಪ್ಪ ರಣಧೀರ ಥೀಮ್ ಮ್ಯೂಸಿಕ್ ಏನಿದೆ ಕೊಳಲ್ದು,
ಒಂದು ಒಂದ್ ಶ್ರುತಿ ಚೇಂಜ್ ಮಾಡ್ತೀನಿ, ಒಂದ್ ನಿಮಿಷ. ನನ್ಗೆ ಈ ಶ್ರುತಿಲೇ ಹಾಡಕ್ ಆಗ್ತಾ ಇಲ್ಲ. ಒಂದಾನೊಂದು ಕಾಲದಲ್ಲಿ ಆರಂಭ, ಹೂವು ಮುಳ್ಳು ಪ್ರೀತಿ ಬೆಸುಗೆ ಆರಂಭ, ಇಬ್ಬನಿ ಕರಗಿತೋ ಉದುಡಿದ ತಾವರೆ, ಅರಳಿತೋ ಪ್ರೇಮ ಜ್ಯೋತಿ. ಇದು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಮಾಡಿದ್ದ ಬಿಟ್ ಏನಿದೆ ಇದರಲ್ಲಿ ಹೀರೋ ಚಿತ್ರದಲ್ಲಿ, ಆ ಬಿಟ್ಟನ್ನ ಆಧರಿಸಿ ಇವರು ಕನ್ನಡದಲ್ಲಿ ಅದುವರೆಗೂ ಯಾವ ಚಲನಚಿತ್ರ ಬಂದಿತ್ತು ಸಾಹಿತ್ಯಕ್ಕೆ ಅದನ್ನೇ ಕೂರ್ಸಿದ್ದಾರೆ ಅದೇ ಟ್ಯೂನಿಗೆ ಅಲ್ವಾ. ಇದೇ ಕೂಡ ಒಂದು ರೊಮ್ಯಾಂಟಿಕ್ ಸಾಂಗ್. ರವಿಚಂದ್ರನ್ ಅವ್ರದ್ದು ಅನೇಕ ಹಾಡುಗಳಿದಾವೆ. ಅಲೆಯೋ ಅಲೆಯದೆಯೊಳಗೆ ಸುಖದ ಮಳೆ, ಈ ರೀತಿಯಾದ ಹಾಡುಗಳೆಲ್ಲ ಶಿವರಂಜನಿ. ಮನೆ ದೇವರದ್ದು ಹಾಡಿದೆಯಲ್ಲ, ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ಇದೆಲ್ಲ ರೊಮ್ಯಾಂಟಿಕ್ ಸಾಂಗ್ಗಳು. ಈ ರೀತಿ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದ್ದಾರೆ. ಹಾಗೆ ಶಿವರಂಜನಿ ರಾಗದಲ್ಲಿ ನಾನು ಅನೇಕ ಕೆಲವು ದೇಶಭಕ್ತಿ ಗೀತೆಗಳ ಕಂಪೋಸಿಷನ್ ಕೇಳಿದ್ದೇನೆ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪ ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಧರಿಸಿ ಚಿಗುರ ತಂದಿತೋ, ಅದೇ ಅಮ್ಮ ಜನ್ಮಭೂಮಿ, ಅದೇ ಅಮ್ಮ ಪುಣ್ಯಭೂಮಿ. ಇದು ಹಿಮಗಿರಿಯ ಶೃಂಗ, ದೇವನದಿ ಗಂಗಾ, ಮನದಲ್ಲಿ ಮೂಡಿ ಪ್ರಭಾವ ವಿನೂತನ ಅನುಪಮ ಉತ್ತುಂಗ. ಇದೆಲ್ಲ ಇದು ದೇಶಭಕ್ತಿ ಒಂದು ಇದು. ಹಾಗೆ ಭಕ್ತಿ ರಸ ಪ್ರಧಾನ. ಮೂಲವಾಗಿ ಶಿವರಂಜನಿ ಅಂದ್ರೆ ನೋಡಿ, ಶಿವನನ್ನ ರಂಜಿಸುವಂತಹ ರಾಗ ಅಂತ. ರಂಜನಿ ಅಂದ್ರೆ ಪಾರ್ವತಿ ದೇವಿ ಅಂತಾನೂ ಆಗುತ್ತೆ. ಶಿವ ರಂಜನಿ ಅಂತ ಆದಾಗ ಶಿವನನ್ನ ರಂಜಿಸುವುದು ಒಂದರ್ಥ, ರಂಜನಿ ಅಂದ್ರೆ ಪಾರ್ವತಿ, ಶಿವ ಪಾರ್ವತಿ ಅಂತಾನು ನಾವು ಹೇಳ್ಬಹುದು, ಒಂದು ಸಮೀಕರಣ ಕೊಡಬಹುದು. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ, ನಿರ್ಮಲ ಭಾಸಿತ ಶೋಭಿತ ಲಿಂಗಂ, ಜನ್ಮಜ ದುಃಖ ವಿನಾಶಕ ಲಿಂಗಂ, ತತ್ ಪ್ರಣಮಾಮಿ ಸದಾ ಶಿವಲಿಂಗಂ. ಇದೆಲ್ಲ ಶಿವರಂಜನಿ ರಾಗದ. ಆಕ್ಚುಲಿ ಶಿವರಂಜನಿ ರಾಗದ ಛಾಯೆ ಅಂತ ನೀವು ತಗೊಂಡ್ರೆ, ಈ ರಾಗ ಯಾವ ಭಾವವನ್ನ ಉಕ್ಕಿಸುತ್ತೆ, ಇದರ ಭಾವ ಪ್ರಾಧಾನ್ಯತೆ ಅಂತ ತಗೊಂಡ್ರೆ ಕರುಣರಸ, ಶೋಕರಸ. ಬಟ್ ನನಗೆ ತಿಳಿದಿರೋ ಹಾಗೆ ಭಾರತೀಯ ಚಲನಚಿತ್ರ ಸಂಗೀತದಲ್ಲಿ ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನ ನಾನು ಉದಾಹರಣೆ ಕೊಟ್ಟೆ. ಈ ರೀತಿಯಾಗಿ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದ್ದು ಇದೆ. ಕೆಲವು ರಾಗ ಕೆಲವು ಭಾವಗಳಿಗೆ ಫೇಮಸ್ ಆಗಿದೆ ಅನ್ನೋದು ಕೂಡ ಅಷ್ಟೇ ಸರಿ. ನೀವು ಹೇಳ್ತಾ ಅಂತ ಹೇಳಿದ್ರಿ ರವಿಚಂದ್ರ ಅವ್ರ ಶೋಕಗೀತೆ ಯಾವ್ದು ನೆನಪಾಗಲ್ಲ ಅಂತ. ಯಾವಾಗ ಸಾಧ್ಯನೇ ಇಲ್ಲ, ಶೋಕಗೀತೆ ಬಂದೇ ಇಲ್ಲ ಅವರು. ಅದೇನಿದ್ರು ರಮೇಶ್ ಅರವಿಂದ್ ಡಿಪಾರ್ಟ್ಮೆಂಟ್ ಅದು.